ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ಪೆಷಲ್ ಆಗಿ ಮಾಡ್ತಿರೋದು ಕೊಂಕಣಿ ಸ್ಟೈಲ್ ಚಿಕನ್ ಕರಿ. ಆಗಿರೋ ಪದಾರ್ಥಗಳು ಬನ್ನಿ ನೋಡೋಣ. ಮೇನ್ ಐಟಮ್ ಇದಕ್ಕೆ ಬೇಕಾಗಿರೋದು ಚಿಕನ್ನು 1 kg ಕ್ಲೀನ್ ಮಾಡಿ ಅದಕ್ಕೆ ಒಂದು ಅರ್ಧ ಗಂಟೆ ಉಪ್ಪು ಹಚ್ಚಿ ಇಟ್ಟಿದ್ದಿದೆ. ಆಮೇಲೆ ಮೇನ್ ಬೇಕಾಗಿರೋದು ಒಂದು ತೆಂಗಿನಕಾಯಿ. ಈ ತೆಂಗಿನಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದಿದೆ. 4 ಈರುಳ್ಳಿಯಲ್ಲಿ 2 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದು, 2 ಈರುಳ್ಳಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿದ್ದು. ಆಮೇಲೆ ಟೊಮೆಟೊ, ಇದು ಜವಾರಿ ಟೊಮೆಟೊ 3, ಯಾಕಂದರೆ ಹುಳಿ ಇರುತ್ತೆ, ಸ್ವಲ್ಪ ಟೇಸ್ಟ್ ಕೊಡಲಿಕ್ಕೆ ಹುಳಿ ಟೊಮೆಟೊ ಬೇಕು. ಜವಾರಿ ಟೊಮೆಟೊ 3 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಹೈಬ್ರಿಡ್ ಟೊಮೆಟೊ, ಇದನ್ನು ಮಸಾಲೆಗೆ ರುಬ್ಬುವಾಗ ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದಿದೆ. ಬೇಕಾಗಿರೋ ಮಸಾಲೆ ಪದಾರ್ಥಗಳು: ಕರಿಮೆಣಸಿನಕಾಳು ಒಂದು 10-15, ಒಂದು ಚಕ್ರ ಮೊಗ್ಗು, ಆಮೇಲೆ ಲವಂಗ 8-10, ಒಂದು 2 ಇಂಚು ದಾಲ್ಚಿನ್ನಿ, ಅರ್ಧ ಚಮಚ ಶಾಜೀರಿಗೆ, 2 ಚಮಚ ಬಡಿ ಸೊಪ್ಪು, ಆಮೇಲೆ 1 ಚಮಚ ಗಸಗಸೆ, ಯಾಲಕ್ಕಿ 2, ಆಮೇಲೆ ಜಾಜಿಕಾಯಿ ತುಂಡು 1/4 ಚಿಕ್ಕ ತುಂಡು ಜಾಜಿಕಾಯಿ. ಇಷ್ಟು ಮಸಾಲೆ ಪದಾರ್ಥಗಳು. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ, 2 ನಿಂಬೆಹಣ್ಣು. ಇದರ ಜೊತೆಗೆ ಏನು ಬೇಕಾಗಿರೋದು: ಅರಿಶಿಣದ ಪುಡಿ, ಉಪ್ಪು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಗ್ಗರಣೆಗೆ ಎಣ್ಣೆ. ಮಾಡೋ ವಿಧಾನ ನೋಡೋಣ. ಗ್ಯಾಸ್ ಆನ್ ಮಾಡ್ತೀನಿ. ಇನ್ನು ಇದಕ್ಕೆ ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ ಮಸಾಲೆ ಹುರಿಲಿಕ್ಕೆ. ಈಗ ನೋಡಿ, ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ಈ ಏನು ಯಾಲಕ್ಕಿ ಮತ್ತು ಜಾಜಿಕಾಯಿನ ಹುರಿಯೋದು ಬೇಡ, ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ಕಾಯ್ಕೊಂಡಾಗ ಮೊದಲು ಚಕ್ಕೆ, ಲವಂಗ, ಕರಿಮೆಣಸು ಮತ್ತು ಚಕ್ರ ಮೊಗ್ಗು, ತುಂಬ ಹುರಿಬಾರ್ದು, ಸ್ವಲ್ಪನೇ ಹುರಿದಾಯಿತು. ಇನ್ನು ಮಿಕ್ಕಿರೋ ಈ 3 ಹಾಕ್ಬಿಟ್ಟಿದ್ದೀನಿ. ಇದನ್ನು ತುಂಬಾ ಹುರಿಬಾರ್ದು, ಸ್ವಲ್ಪ ಹುರಿದು ಸ್ಮೆಲ್ ಬಂದ ತಕ್ಷಣ, ಸ್ಮೆಲ್ ಬರ್ತಾ ಇದೆ. ಇನ್ನು ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡ್ಬಿಡ್ಬೇಕು. ಈರುಳ್ಳಿ ಜೊತೆಗೆ ಕಟ್ ಮಾಡಿರೋ 1 ಇಂಚಿಂದು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರೋದು, ಇದನ್ನು ಸಹಿತ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಮಾಡ್ತಾ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ನಾವಿದನ್ನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಗ್ಗರಣೆ ಅಲ್ಲ ಇದು ಮಸಾಲೆ ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇರುವಾಗ ಟೊಮೆಟೊ ಆ್ಯಡ್ ಮಾಡಬೇಕು. ಈಗ ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಇನ್ನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹೈಬ್ರಿಡ್ ಟೊಮೆಟೊನ ಇದ್ರ ಜೊತೆಗೆ ಸೇರಿಸಿ 1-2 ನಿಮಿಷ ಫ್ರೈ ಮಾಡಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಈಗ ಟೊಮೆಟೊ ಮೆತ್ತಗಾಗಿದೆ, ಫ್ರೈ ಆಗ್ತಾ ಇದೆ. ಇದಕ್ಕೆ ಲಾಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು, ಅಂದರೆ ಮಸಾಲೆಗೆ ಸ್ವಲ್ಪ ಯೆಲ್ಲೋ ಕಲರ್ ಚೆನ್ನಾಗಿ ಕಲರ್ ಬರುತ್ತೆ. ಫ್ರೈ ಆಯಿತು, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಈ ಮಸಾಲೆನ ಮಿಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗುತ್ತೆ, ಅಲ್ಲಿವರೆಗೆ ಬಿಡಬೇಕು. ಈಗ ಇದೇ ಬಾಣಲೆಯಲ್ಲಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕಿ ಸಣ್ಣ ಉರಿ ಮೇಲೆ ಫ್ರೈ ಮಾಡಬೇಕು. ಕೊಬ್ಬರಿ ಸಣ್ಣ ಉರಿ ಮೇಲೆ ಹುರಿತಾ ಹೋದಾಗ
ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರೋವರೆಗೂ ಕೊಬ್ಬರಿನ ಫ್ರೈ ಮಾಡ್ತಾ ಇರಬೇಕು. ಒಂದು 2-3 ನಿಮಿಷ ಹೀಗೆ ಕೈ ಆಡಿಸ್ತಾ ಇರಿ. ನಮಗೆ ಅದು ಸ್ಮೆಲ್ ಬರಬೇಕು. ಕೊಬ್ಬರಿ ಫ್ರೈ ಆಗಿದ್ದ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆವಾಗ ನಾವು ಗ್ಯಾಸ್ ಆಫ್ ಮಾಡಬೇಕು. ಈಗ ನೋಡಿ, ತೆಂಗಿನಕಾಯಿ ಫ್ರೈ ಆಗಿದೆ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ತುಂಬಾ ಫ್ರೈ ಮಾಡಬಾರ್ದು, ಇಷ್ಟು ಸ್ವಲ್ಪ ಸ್ಮೆಲ್ ಬಂದರೆ ಸಾಕು. ಈ ಗ್ಯಾಸ್ ಆಫ್ ಮಾಡಿ ಈ ತೆಂಗಿನಕಾಯಿ ತುರಿನ ತಣ್ಣಗಾಗಲಿಕ್ಕೆ ಜೊತೆಗೆ ಹುರಿದಿರೋ ಮಸಾಲೆ ಒಂದು ಕಡೆಗೆ ಸೈಡ್ನಲ್ಲಿ ಎತ್ತಿಡೋಣ. ಈಗ ಅಲ್ಲಿ ಕಾಯಿ ತುರಿ ತಣ್ಣಗಾಗಬೇಕು, ಮಸಾಲೆ ಎಲ್ಲ ತಣ್ಣಗಾಗಬೇಕು. ಅಲ್ಲಿವರೆಗೆ ಚಿಕನನ್ನು ಒಗ್ಗರಣೆ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡೋಣ. ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಒಂದು 5 ಚಮಚ ಎಣ್ಣೆ ಹಾಕೋಣ. ಇದು ಎಣ್ಣೆ ಬಿಸಿ ಆಗಲಿ. ಅದರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಒಗ್ಗರಣೆ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾಯ್ದಿದೆ. ಮೊದಲಿಗೆ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕಿ ಸ್ವಲ್ಪ ಕೈ ಆಡಿಸಿ. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇನ್ನು ಇದಕ್ಕೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಮನೇಲಿ ಮಾಡಿದ್ದು. ಪೇಟೆಯಿಂದ ತಂದಿದ್ರಲ್ಲಿ ಅಷ್ಟು ಸ್ಮೆಲ್ ಚೆನ್ನಾಗಿರೋಲ್ಲ, ಆಮೇಲೆ ತುಂಬ ನೀರಾಗಿರುತ್ತೆ, ಚೆನ್ನಾಗಿ ಫ್ರೈ ಆಗೋಲ್ಲ. ಈಗ ಇದು ಗಟ್ಟಿಯಾಗಿರೋದ್ರಿಂದ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಆಗಿ ಬಂದುಬಿಡುತ್ತೆ. ಇದನ್ನು ಹಾಕಿ 2 ಸೇರಿಸಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿ. ಒಂದು 5 ನಿಮಿಷ ಫ್ರೈ ಮಾಡ್ತಾ ಇರಿ. ಈಗ ಬೆಳ್ಳುಳ್ಳಿ ಈರುಳ್ಳಿ 2 ಫ್ರೈ ಆಗ್ತಾ ಇದೆ. ಮಾರ್ಕೆಟ್ನಿಂದ ತಂದದ್ದು ಪೇಸ್ಟ್ ಹಾಕಿಬಿಟ್ರೆ ಒಂದಕ್ಕೆ ತಳಕ್ಕೆ ಹಂಚ್ಕೊಂಡು ಬಿಡುತ್ತೆ, ಚೆನ್ನಾಗಿ ಫ್ರೈ ಆಗೋಲ್ಲ, ಒಂದೇ ಸಮ ಹುರ್ಕೊಂಡು ಬರಲ್ಲ ಈರುಳ್ಳಿ ಜೊತೆಗೆ. ಆದಷ್ಟು ಮನೆಯಲ್ಲಿ ಮಾಡಿದ ಪೇಸ್ಟನ್ನೇ ಯೂಸ್ ಮಾಡ್ಕೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಯಾವಾಗ ಈ ಪೇಸ್ಟು ಬ್ರೌನ್ ಕಲರ್ ಬರುತ್ತೋ, ಅಂದರೆ ತಳಕ್ಕೆ ಹಿಡ್ಕೊಳ್ಳುತ್ತೋ, ಆವಾಗ ನಾವು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಬೇಕು. ಈಗ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಟಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಕಿ ಕೈ ಆಡಿಸಿ ಇದನ್ನು ಫ್ರೈ ಮಾಡಬೇಕು. ಟೊಮೆಟೊ ಹಾಕಿ ಕೈ ಆಡಿಸಿದಾಗ ಇದು ಬೆಳ್ಳುಳ್ಳಿ ಪೇಸ್ಟ್ ಏನು ಕೆಳಗಡೆ ಹಿಡ್ಕೊಂಡಿರುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ತಳ ಬಿಟ್ಟು ಮೇಲೆ ಬರುತ್ತೆ ನೋಡಿ. ಈಗ ಆ ಪೇಸ್ಟೆಲ್ಲ ಮತ್ತೆ ಇದರ ಜೊತೆಗೆ ಮಿಕ್ಸ್ ಆಗಿಬಿಡ್ತು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಟೊಮೆಟೊನು ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ಸ್ವಲ್ಪ ಅರಿಶಿನ ಆವಾಗಲೂ ಹಾಕಿದ್ದೆ, ಆದರೆ ಅರಿಶಿನ ಹೆಲ್ತಿಗೆ ಒಳ್ಳೆಯದು, ಆವಾಗ ಸ್ವಲ್ಪ ಮಸಾಲೆ ಬಣ್ಣ ಬರಲಿ ಅಂತ ಹಾಕಿದ್ದು. ಈಗ ಚಿಕನ್ ಬಾಯ್ಲ್ ಆಗುವಾಗಲೂ ಸಹಿತ ಅರಿಶಿನ ಹಾಕೋದು ಒಳ್ಳೆಯದು. ಇದ್ರ ಜೊತೆಗೆ ಇನ್ನು ತೆಗೆದಿಟ್ಟಿದ್ವಿ, ಸ್ವಲ್ಪ ಕಟ್ ಮಾಡಿಕೊಂಡು ಪುದೀನನ್ನು ಹಾಕಿ ಕೈ ಆಡಿಸ್ಬೇಕು. ತುಂಬ ಫ್ರೈ ಮಾಡಬಾರ್ದು, ಪುದೀನ ಸ್ವಲ್ಪನೇ ಫ್ರೈ ಮಾಡಬೇಕು. ಫ್ರೈ ಆಯಿತು. ಇನ್ನು ನಾವು ಅಲ್ಲಿ ಮಸಾಲೆಯಲ್ಲಿ ಅಚ್ಕಾರದ ಪುಡಿ ಹಾಕಿಲ್ಲ, ಧನಿಯಾ ಪುಡಿ ಹಾಕಿಲ್ಲ. ಈಗ ಇಲ್ಲಿಗೆ ಧನಿಯಾ ಪುಡಿ 2 ಸ್ಪೂನು, ಅಚ್ಕಾರದ ಪುಡಿ 2-2.5 ಸ್ಪೂನು ಅಚ್ಕಾರದ ಪುಡಿ ಹಾಕಿ ಕೈ ಆಡಿಸ್ಬೇಕು. ಖಾರದ ಪುಡಿ ವಾಸನೆ, ಹಸಿ ವಾಸನೆ ಹೋಗಬೇಕು. ತುಂಬಾ ಮಾಡಬಾರ್ದು, ತುಂಬ ಮಾಡಿದರೆ ಘಾಟ್ ಬಂದುಬಿಡುತ್ತೆ. ಸ್ವಲ್ಪ ಕೈ ಆಡಿಸಿ. ಖಾರದ ಪುಡಿ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಚಿಕನ್ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಖಾರದ ಪುಡಿನೂ ಫ್ರೈ ಆಯಿತು, ಧನಿಯಾ ಪುಡಿನೂ ಫ್ರೈ ಆಯಿತು, ಎಲ್ಲ ಮಸಾಲೆ ಒಂದಾಗಿದೆ. ಈಗ ಇದಕ್ಕೆ ಚಿಕನನ್ನು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. ಉಪ್ಪು ನಾವು ಮೊದಲೇ ಚಿಕನಿಗೆ ಹಚ್ಚಿ ಇಟ್ಟಿದ್ದಿದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡೋಣ. ಇದೆಲ್ಲ ಮಸಾಲೆ ಹತ್ಕೊಂಡಿದೆ. ಈಗ 1 ನಿಮಿಷ ಹೀಗೆ
ಕೈ ಆಡಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಸರಿಯಾಗಿ ಹತ್ಕೊಂಡಿದೆ ಇದಕ್ಕೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ಡು ಮುಚ್ಚಿ ಬಾಯ್ಲ್ ಮಾಡಲಿಕ್ಕೆ ಇಡೋಣ. ಸ್ವಲ್ಪ ಅಷ್ಟೇ ನೀರು ಹಾಕಿದ್ದೀನಿ, ತುಂಬ ನೀರು ಹಾಕಿಲ್ಲ. ಕುಕ್ಕರ್ ವಿಸಲ್ ಬರಬೇಕು. ಬಾಯ್ಲ್ ಆಗಿ ಕುಕ್ಕರ್ ವಿಸಲ್ ಬಂದು 1 ನಿಮಿಷ ಬಿಟ್ಟು ಆಫ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನಾವು ಮಸಾಲೆನ ರುಬ್ಕೊಳ್ಳೋಣ. ಈಗಾಗಲೇ ಮಸಾಲೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಿದೆ. ಇದ್ರ ಜೊತೆಗೆ ಹುರಿದಿರೋ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮಸಾಲೆನ ರುಬ್ಬಬೇಕಾದ್ರೆ ನೀರು ಹಾಕದೆ ಹಾಗೆ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣಗೆ ಇದನ್ನ ಮಸಾಲೆನ ರುಬ್ಕೋಬೇಕು. ಈಗ ನೋಡಿ ಮಸಾಲೆನೂ ರೆಡಿಯಾಗಿದೆ. ಈಗ ಇದು ಮಸಾಲ ರೆಡಿಯಾಗಿದೆ. ಈಗ ಬಾಯ್ಲ್ ಮಾಡಿಟ್ಟಿರೋ ಚಿಕನ್ಗೆ ಈ ಮಸಾಲೆನ ಹಾಕಿ ಕರಿ ಮಾಡೋಣ. ಈಗ ನೋಡಿ 2ನೇ ಸೀಟಿ ಬರ್ತಾ ಇದೆ. ಇಷ್ಟು ಬಾಯ್ಲ್ ಆದರೆ ಸಾಕು. 2ನೇ ಸೀಟಿಗೆ ಆಫ್ ಮಾಡಿಬಿಡಬೇಕು. ಯಾಕಂದರೆ ತುಂಬ ಹೊತ್ತು ಬಾಯ್ಲ್ ಮಾಡಿದರೆ ಚಿಕನ್ನು ಮೆತ್ತಗಾಗಿಬಿಡುತ್ತೆ. ನಾನು ಇಲ್ಲಿ ಒಂದು ಟಿಪ್ಸ್ ನಿಮ್ಗೆ ಹೇಳ್ತಾ ಇರೋದು, ನಾನು ಚಿಕನನ್ನು ಉಪ್ಪಚ್ಚಿಡುವಾಗ ಅದ್ರ ಜೊತೆಗೆ 1 ಸ್ಪೂನು ವಿನಿಗರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ವಿನಿಗರ್ ಹಾಕೋದ್ರಿಂದ ಚಿಕನ್ ಬೇಗ ಸ್ಮೂತ್ ಆಗುತ್ತೆ, ಬೇಗ ಬಾಯ್ಲ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು 2ನೇ ವಿಷಲ್ ಬಂದ ತಕ್ಷಣವೇ ಆಫ್ ಮಾಡಿದ್ದೀನಿ. ಈಗ ಚಿಕನ್ ಬಾಯ್ಲ್ ಆಗಿದೆ. ಚಿಕನ್ ಬಾಯ್ಲ್ ಆಗಿದೆ. ಸ್ವಲ್ಪನೇ ನೀರು ಹಾಕಿದ್ವಿ, ಆದರೆ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಇನ್ನು ಇದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲೆನ ಆ್ಯಡ್ ಮಾಡಬೇಕು. ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಈ ಮಸಾಲೆನ ಹಾಕಿ ಮಿಕ್ಸ್ ಮಾಡೋಣ. ಈಗ ನೋಡಿ ಮಸಾಲೆ ಸೇರಿಸಿದ್ದೀನಿ. ಇದಕ್ಕೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡೋಣ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ನಾವು ಚಿಕನ್ಗಷ್ಟೇ ಉಪ್ಪು ಹಚ್ಚಿಟ್ಟಿದ್ದು. ಈಗ ಮಸಾಲೆಗೆ ಉಪ್ಪು ಹಾಕಿರಲಿಲ್ಲ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಕಡಿಮೆ ಆದರೆ ಮತ್ತೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಮಿಕ್ಸರನ್ನು ಕ್ಲೀನ್ ಮಾಡಿ ಇದೇ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರಿಸ್ಬೇಕು. ಇದರ ಜೊತೆಗೆ ಇದು ಸ್ವಲ್ಪ ಬಾಯ್ಲ್ ಆಗ್ತಾ ಇರಲಿ. ನಾವಿಲ್ಲಿ ತುಪ್ಪ ಕಾಯಿಸ್ಕೊಂಡು ಆ ತುಪ್ಪದಲ್ಲಿ ಈರುಳ್ಳಿನ ಒಗ್ಗರಣೆ ಮಾಡಿ ಸ್ವಲ್ಪ ಕೆಂಪಗೆ ಹುರಿದು ಗಾರ್ನಿಷಿಂಗಿಗೆ ಹಾಕ್ಬೋದು. ಲಾಸ್ಟಿಗೆ ಗಾರ್ನಿಷಿಂಗು ಹಾಗೂ ಒಗ್ಗರಣೆ ಆಗುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೆ ಕೈ ಆಡಿಸ್ತಾ ಇರಬೇಕು. ಈಗ ನೋಡಿ ತುಪ್ಪದ ಜೊತೆ ಈರುಳ್ಳಿನ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಂಡಿದ್ದಿದೆ. ಲಾಸ್ಟಿಗೆ ಇದರ ಜೊತೆಗೆ ಸ್ವಲ್ಪ ಪುದೀನ ಹಾಕಿ 1 ನಿಮಿಷ ಕೈ ಆಡಿಸೋಣ. ಅಂದರೆ ಗಾರ್ನಿಷಿಂಗಿಗೆ ಚೆನ್ನಾಗಿರುತ್ತೆ. ಇದು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೂ ಚೆನ್ನಾಗಿ ಕುದಿ ಬಂತು. ಇನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪಾತ್ರೆಗೆ ಹಾಕ್ಕೊಂಡು ಸರ್ವ್ ಮಾಡ್ತೀನಿ. ಈಗ ಬೌಲಿಗೆ ಸರ್ವ್ ಮಾಡಿದ್ದೀನಿ. ಈಗ ಇದಕ್ಕೆ ಮೇಲ್ಗಡೆಯಿಂದ 1 ಲಿಂಬೆಹಣ್ಣನ್ನು ಹಿಂಡಬೇಕು. ಯಾಕಂದರೆ ನಾವು ಟೊಮೆಟೊ ಹಾಕಿದ್ದಿದೆ. ಲಿಂಬೆಹಣ್ಣು ಹಾಕಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೇಲ್ಗಡೆಗೆ ಈಗ ಹುರಿದಿಟ್ಕೊಂಡಿರೋ ಈ ಈರುಳ್ಳಿ ಮತ್ತು ಪುದೀನನ ಗಾರ್ನಿಷ್ ಮಾಡಬೇಕು. ರುಚಿಯಾಗಿರೋ ಕೊಂಕಣಿ ಸ್ಟೈಲ್ ಚಿಕನ್ ಕರಿ ರೆಡಿಯಾಗಿದೆ. ನೀವು ಒಂದ್ಸಲ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನೀವು ಬೇರೆ ಯಾವುದಾದ್ರೂ ರೆಸಿಪಿ ಸಜೆಸ್ಟ್ ಮಾಡ್ತಿದ್ರೆ ಕೊಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.